ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಇದರ ಪರಿಣಾಮ ಉಜಿರೆಯಲ್ಲಿ ಕಾಂಪೌಂಡ್ ಒಂದು ಕುಸಿತ ಆಗಿದೆ. ಉಜಿರೆಯ ಎಸ್ಡಿಎಂ ಆಸ್ಪತ್ರೆ ಬಳಿ ಕಾಂಪೌಂಡ್ ಕುಸಿದಿದೆ. ಬೆಳ್ತಂಗಡಿ ತಾಲೂಕಿನ ಲಾಯ್ಲಾ ಗ್ರಾಮದಲ್ಲಿರುವಂಥ ಎಸ್ಡಿಎಂ ಆಸ್ಪತ್ರೆಯಲ್ಲಿ ನಡೆದಿರುವಂಥ ಘಟನೆ ಇದು. ಆಸ್ಪತ್ರೆ ಪಕ್ಕ ನಿಲ್ಲಿಸಿದಂಥ 10 ಬೈಕ್ಗಳ ಮೇಲೆ ಕಾಂಪೌಂಡ್ ಬಿದ್ದಿದೆ. ಕಾಂಪೌಂಡ್ ಬಿದ್ದ ರಭಸಕ್ಕೆ ಹಲವು ಬೈಕ್ಗಳು ಜಖಮ್ಮಾಗಿವೆ. ಉಜಿರೆ SDM ಹಾಸ್ಪಿಟಲ್ ಇಪ್ಪರ್ತದ ಫುಲ್ ಜಾರ್ 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 ಉಜಿರೆ SDM ಹಾಸ್ಪಿಟಲ್ ಇಪ್ಪರ್ತದ. ದೃಶ್ಯ ಗಮನಿಸ್ತಾ ಇದ್ದೀರಿ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಉಜಿರೆಯಲ್ಲಿ ನಡೆದಿರುವಂತ ಘಟನೆ. ಉಜಿರೆಯ SDM ಹಾಸ್ಪಿಟಲ್, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಹಾಸ್ಪಿಟಲ್ ಏನಿದೆ, ಅದರ ಕಾಂಪೌಂಡ್ ಕುಸಿದಂತ ಪರಿಣಾಮ ಅಲ್ಲಿ ವಾಹನಗಳೆಲ್ಲ ಜಖಮ್ಮಾಗಿದೆ. ಕಾಂಪೌಂಡ್ ಪಕ್ಕದಲ್ಲೇ ಪಾರ್ಕಿಂಗ್ ಲಾಟ್ ಕೂಡ ಇತ್ತು. ಅದರ ಮೇಲೆ ಕಾಂಪೌಂಡ್ ಬಿದ್ದಿದೆ. ಅದರ ಪರಿಣಾಮ ಬೈಕ್ಗಳು ಜಖಮ್ಮಾಗಿರೋದನ್ನ ನೋಡ್ತಾ ಇದ್ದೀವಿ. ದೃಶ್ಯದಲ್ಲಿ ಕಾಣಿಸ್ತಾ ಇದೆ ಒಂದಿಷ್ಟು ಬೈಕ್ಗಳು ಹಾನಿಯಾಗಿರುವಂತ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಫೋನ್ ಸಂಪರ್ಕದಲ್ಲಿ. ಕಿರಣ್, ಘಟನೆಯ ಬಗ್ಗೆ ಹೆಚ್ಚಿನ ಡೀಟೇಲ್ ಏನ್ ಕೊಡ್ತೀರಿ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅದರಲ್ಲೂ ಮಂಗಳೂರು ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಸುರಿತಾ ಇದೆ. ನಿರಂತರ ಮಳೆ ಸುರಿತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಹಲವಾರು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಕೆಲವು ಕಡೆ ರಸ್ತೆಗೆ ನದಿ ನೀರು ನುಗ್ಗಿರುವಂತದ್ದು, ಇನ್ನೊಂದು ಕಡೆ ಗುಡ್ಡ ಕುಸಿತಂತ ಘಟನೆಗಳು ಕೂಡ ನಡೆದಿದ್ದಾವೆ. ಇದು ಬೆಳ್ತಂಗಡಿಯ ಉಜಿರೆಯ SDM ಆಸ್ಪತ್ರೆಯ ಕಾಂಪೌಂಡ್ ಒಂದು ಗೋಡೆ ಕುಸಿದ ಒಂದು ಘಟನೆ ನಡೆದಿರುವಂತದ್ದು. ಅಲ್ಲೇ ಪಕ್ಕದಲ್ಲಿ ನಿಲ್ಲಿಸಿ, ಅಂದ್ರೆ ಪಾರ್ಕಿಂಗ್ ಲಾಟ್ ನಿಲ್ಲಿಸಿ ಅಂತ 10ಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳು ಈಗ ಜಖಂಗೊಂಡಿರುವಂತದ್ದು. ಏಕಾಏಕಿ ಈ ಒಂದು ಗೋಡೆ ಕುಸಿದ ಪರಿಣಾಮ ಅಲ್ಲಿದ್ದಂತಹ ಒಂದು 10ಕ್ಕೂ ಹೆಚ್ಚು ವಾಹನಗಳು, ದ್ವಿಚಕ್ರ ವಾಹನಗಳು ಈಗಾಗಲೇ ಜಖಂಗೊಂಡಿದ್ವು. ಹಾಗೇನೆ ಅಲ್ಲೊಂದು ಮನೆ ಕೂಡ ಇದೆ ಪಕ್ಕದಲ್ಲಿ, ಅದು ಕೂಡ ಈಗ ಒಂದು ಅಪಾಯದಲ್ಲಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅಲ್ಲಿ ಅಧಿಕಾರಿಗಳು ಕೂಡ ಈಗ ಭೇಟಿ ನೀಡಿಕೊಂಡು ಪರಿಶೀಲನೆ ಕೂಡ ನಡೆಸಿದ್ದಾರೆ. ಮತ್ತೆ ಆ ಮನೆಯವರನ್ನ ಅಲ್ಲಿಂದ ಸ್ಥಳಾಂತರ ಮಾಡ್ಲಿಕ್ಕೂ ಹೇಳಿದ್ದಾರೆ. ಇದು ಮಾತ್ರ ಅಲ್ಲದೆ ಕೆಲವು ಕಡೆ ಪುತ್ತೂರು ಮಧ್ಯದಲ್ಲಿರುವಂತಹ ಒಂದು ಗುಡ್ಡ ಕುಸಿತ ಆದ ಪರಿಣಾಮ 1-2 ಗಂಟೆಗಳ ಕಾಲ ಅಲ್ಲಿ ರಸ್ತೆ ಸಂಚಾರ ಕೂಡ ಹದಗೆಟ್ಟಿತ್ತು. ಆದ ನಂತರ ಈಗ ಶಿರಾಡಿ ಘಾಟ್ ಕೂಡ ಯಾರು ತೆರಳಬಾರದು ಅನ್ನೋ ಒಂದು ಸೂಚನೆಯನ್ನ ಜಿಲ್ಲಾಧಿಕಾರಿಗಳು ನೀಡಿರುವಂತದ್ದು. ರಕ್ಷತ್, ಧನ್ಯವಾದ ಕಿರಣ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.